ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸಂವಿಧಾನಬದ್ಧವಾಗಿ ನೋಂದಣಿಯಾಗಿಲ್ಲ ಹಾಗೂ ಪ್ರಜಾಪ್ರಭುತ್ವದ ವಿರೋಧಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನಡೆದುಕೊಳ್ತಾ ಇದ್ದು, ದಲಿತ ಸಮುದಾಯದವರು ಯಾರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಬಾರದು, ಜೊತೆಗೆ ಬೆಂಬಲವನ್ನ ಕೊಡದೆ ವಿರೋಧ ಮಾಡಬೇಕು ಅಂತ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಆದ ಗೌತಮ್ ವೆಂಕೇರವರು ಆನೇಕಲ್ ಪಟ್ಟಣದ ಐಪಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಪತ್ರಿಕಾ ಹೇಳಿಕೆಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಮುನಿನಾರಾಯಣಪ್ಪ, ತಿರುಪಾಳ್ಯ ಮುನಿರಾಜು, ಅರಿಹಳ್ಳಿ ಅಶ್ವತ್ಥ, ಆದೂರು ರಾಮಯ್ಯ, ಕುಪ್ಪಗೇಟ್ ಶ್ರೀನಿವಾಸ್, ಅಶೋಕ ಬಾಬು ಮತ್ತಿತರರು ಹಾಜರಿದ್ದರು. ನನ್ನ ಕರ್ನಾಟಕದ ಹೋರಾಟದ ಬಂಧುಗಳಿಗೆ ಮೊದಲನೇದಾಗಿ ಜೈ ಭೀಮ್ ಹೇಳ್ತೀನಿ. ನಾವು ಜೈ ಭೀಮ್ ಅಂತ ಯಾಕೆ ಹೇಳ್ತೀವಪ್ಪ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇರೋದ್ರಿಂದ ನಾವು ಜೈ ಭೀಮ್ ಅಂತ ಹೇಳ್ತಾ ಇದ್ದೀವಿ. ನಮಗೆ ಜೈ ಭೀಮ್ ಅಂತ ಹೇಳ್ಕೊಂಡು ಹೋರಾಟ ಮಾಡೋದನ್ನು ಕಲಿಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು RSSನವರು ಯಾವ ಥರ ಅಜೆಂಡಾ ಇಟ್ಕೊಂಡಿದ್ದೀರ ಅಂತ ನಮಗೆ ಗೊತ್ತಿಲ್ಲ, ನಿಮ್ಮ ಅಜೆಂಡಾ ಏನಂತನೂ ನಮಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಲಿಸ್ಕೊಟ್ಟಿರೋದು ಪೆನ್ನು, ಪೇಪರು, ರೈಟಿಂಗಲ್ಲಿ ನಾವು ಏನು ಬರೀಬೇಕು, ನಮಗೇನು ಅನ್ಯಾಯ ಆಗಿದೆ, ನಾವು ಯಾವ ರೀತಿ ಬದುಕಬೇಕು, ನಮ್ಗೆ ಬರಬೇಕಾದ ಹಕ್ಕುಗಳನ್ನು ನಾವು ರೈಟಿಂಗ್ ಮೂಲಕ, ಬರವಣಿಗೆ ಮೂಲಕ ನಮಗೆ ಹಕ್ಕುಗಳನ್ನು ನಾವು ಪಡ್ಕೋಬೇಕು, ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ನಾವು ಇವತ್ತು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಅಜೆಂಡಾ ಏನಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ದೊಣ್ಣೆ, ಲಾಠಿ, ಲಾಂಗು, ಮಚ್ಚು, ಬಂದೂಕು, ಪಿಸ್ತೂಲು, ಟ್ರೈನಿಂಗ್ಗಳು ನಿಮ್ಮ ಅಜೆಂಡಾ. ಈಗ ನಾವು ಯಾವುದೇ ರೀತಿ ಹೋರಾಟಗಳು ಮಾಡಿದ್ರೆ ಯಾರ ಮೇಲೇನೋ ದೌರ್ಜನ್ಯವಾಗಿ ಮಾತಾಡ್ತಾ ಇಲ್ಲ, ದೌರ್ಜನ್ಯವಾಗಿ ದಬ್ಬಾಳಿಕವಾಗಿ ಯಾವುದೂ ಮಾತಾಡ್ತಾ ಇಲ್ಲ. ನಮ್ಮ ಕಾನೂನು ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ನೀವು ಪಥಸಂಚಲನ ಮಾಡ್ತೀರಾ, ಬೀದಿ ಬೀದಿಯಲ್ಲಿ ದೊಣ್ಣೆಗಳು ಇಟ್ಕೊಂಡು ಹೋರಾಟ ಮಾಡ್ತಿದ್ದೀರಾ, ಹಳ್ಳಿಲಿ ದೊಣ್ಣೆ ಇಟ್ಕೊಂಡು ಹೋರಾಟ ಮಾಡ್ತೀರಾ. ನೀವು ಗುಪ್ತವಾಗಿ ಕ್ರಿಯೇಟ್ಗಳನ್ನು ಮಾಡಿ ಜನಗಳನ್ನ ತಲೆಗೆ ತುಂಬಿ ಬೇರೆ ಬೇರೆ ರೀತಿಯಲ್ಲಿ ತುಂಬಿ ದೇಶಭಕ್ತರು ಅಂತ ಹೇಳ್ತಿದ್ದಾರೆ. ಯಾರಿಗೆ ನೀವು ದೇಶಭಕ್ತರು ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ಏನು ಅಧಿಕಾರ ಇದೆ? ಒಬ್ಬ ಈ ದೇಶದಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಯಿತು ಅಂದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ದೀರಾ? ನೀವು ಅವ್ರ ಪರವಾಗಿ ಹೋರಾಟ ಮಾಡಿದ್ದೀರಾ? ಒಬ್ಬ ದಲಿತರ ಮೇಲೆ ಯಾವುದೇ ರೀತಿಯಲ್ಲಿ ದೌರ್ಜನ್ಯ ಆದಾಗ ನೀವು ಎಲ್ಲಿ ಹೋರಾಟ ಮಾಡಿದ್ದೀರಾ? ಯಾವ ರೀತಿ ನೀವು ದೇಶಭಕ್ತರು? ನೀವು ದೇವರುಗಳು ಪೂಜೆ ಮಾಡಿಬಿಟ್ಟು ನೀವು ಹೇಳಿದ್ದೆಲ್ಲ ನಾವು ಕೇಳ್ತಾ ಇದ್ದರೆ, ನೀವು ಹೇಳಿದೆಲ್ಲ ನೀವು ಎಲ್ಲಿ ಗುಡಿ ಗೋಪುರ ಕಟ್ಟಿ ಅಂಥ ಜಾಗದಲ್ಲಿ ನೀವೇನು ಹೇಳಿದ್ರೆ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಒಪ್ಕೋಬೇಕು, ಇಲ್ಲ ಅಂದರೆ ನೀವು ನಮ್ಮ ಮೇಲೆ ದೌರ್ಜನ್ಯಗಳು ಮಾಡ್ತೀರಾ. ಈಗ ನಾವು ಯಾವ ರೀತಿ ನಿಮ್ಮ ಹೋರಾಟ ಅಜೆಂಡಾಗಳು ನಮಗಂತೂ ಗೊತ್ತಾಗ್ತಲ್ಲ. ನಾವು ಇವತ್ತು ಹುಟ್ಟಿದಾಗಲಿಂದ ಸಾವಿರಾರು ವರ್ಷಗಳಿಂದ ಕಷ್ಟದಲ್ಲಿ ಅನುಭವಿಸಿ ಇವತ್ತು ಒಂದೊತ್ತು ಊಟಕ್ಕಿಲ್ಲದಿರೋ ನಾವು ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ನಾವು ನಮ್ಮ ನೆಲೆ ನೋಡ್ತಾ ಇದ್ದೀವಿ. ನೀವು ನಮ್ಮನ್ನು ನಾಶ ಮಾಡ್ತಾ ಇದ್ದೀರ. ಒಂದು ಗುಡಿಸಲಿದ್ರೆ ಕಿತ್ತಾಕ್ತೀರಾ, ಒಂದು ಬಡವ ಒಂದು ವಾಚ್ ಕಟ್ಕೊಳ್ಳೋಂಗಿಲ್ಲ, ಒಬ್ಬ ಬಡವ ಮದುವೆ ಮಾಡ್ಕೊಂಡು ಕುದುರೆ ಹತ್ತಂಗಿಲ್ಲ, ಒಬ್ಬ ಬಡವ ಐಷಾರಾಮಿ ಬಟ್ಟೆ ಹಾಕ್ಕೊಳ್ಳೋಂಗಿಲ್ಲ, ಕಾರ್ ಹಾಕ್ಕೊಳ್ಳೋಂಗಿಲ್ಲ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ತುಳಿದಾಕ್ತಾ ಇದ್ದೀರಾ. ನಿಮ್ಮ ಮೊದಲನೇ ಅಜೆಂಡಾ, ನೀವು ಸಂವಿಧಾನ ಬರೆಯೋಕ್ಕೆ ಮೊದಲೇ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಾವು ಬ್ರಿಟಿಷ್ನವ್ರು ಗುಲಾಮರಾಗ್ತೀವಿ ಹೊರತು ಆಗ್ತೀವಿ ಬೇಕಾದರೆ SC ST OBC ದಲಿತರು ಮತ್ತು ಮುಸಲ್ಮಾನರಿಗೆ ಯಾವುದೇ ರೀತಿಯಾದ ಅಧಿಕಾರ ಕೊಡಬಾರ್ದು, ಅಧಿಕಾರ ಕೊಡೋದು ನಾವು ವಿರೋಧಿಸ್ತೀವಿ ಅಂತ ಹೇಳಿ ವಿರೋಧ ಮಾಡಿ ಅಲ್ಲಿಂದನೂ ವಿರೋಧ ಮಾಡ್ಕೊಂಡು ಬಂದಂಥವ್ರು ನೀವು ಯಾವ ಥರ ದೇಶಭಕ್ತರಾಗ್ತೀರಾ? ನೀವು ಹೋರಾಟ ಈಗ ಸ್ವತಂತ್ರ ಪೂರ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನೀವು ಯಾರ ಪರವಾಗಿ ಹೋರಾಟ ಮಾಡಿದ್ದೀರಾ? ಕಾಂಗ್ರೆಸ್ನವರು, ಕಾಂಗ್ರೆಸ್ ಹುಟ್ಟಿರಲಿಲ್ಲ ಆವಾಗ, 150 ವರ್ಷದ ಹಿಂದೆ ಅವರು ದೇಶ ನಮ್ಮ ಸ್ವತಂತ್ರ ನಮ್ಗೆ ಬರಲಿ ಅಂತ ಹೋರಾಟ ಮಾಡಿದ್ರು. ನೀವು ಅದರಲ್ಲೂ ಕೂಡ ಪಾಲ್ಗೊಂಡಿಲ್ಲ. ನೀವು ಕೆಲವರು ಪಾಲ್ಗೊಂಡ್ರೆ, ಕೆಲವರು ಬಿಟ್ಟೋದ್ರೆ, ಬಂದ ಮೇಲೆ ಬೇರೆ ಕಡೆ ಹೊರಗಡೆ ಹೋಗಿ ನೀವು ಕಾಂಗ್ರೆಸ್ ವಿರೋಧ ಕೂಡ ನೀವೇನೆ, ದಲಿತರ ವಿರೋಧನೂ ನೀವೇನೆ. ಮತ್ತು ಈಗ ನೀವು ವಿರೋಧ ಮಾಡಿಕೊಂಡು ನೀವು ಹೇಳ್ತೀರಾ ನಾವು ದೇಶಭಕ್ತರು. ಯಾವ ರೀತಿ ದೇಶಭಕ್ತರಾಗಿದ್ದೀರಿ ನೀವು? ಯಾರಿಗಾದ್ರೂ ಒಳ್ಳೆ ಕೆಲಸ ಮಾಡಿರೋ ದಾಖಲೆಗಳೈತೆ ನಿಮಗೆ? ನೀವು ಕೆಂಪು ಡ್ರೆಸ್ ಹಾಕಬೇಕು, ಕೆಂಪು ಶಾಲುಗಳು ಹಾಕಬೇಕು, ನಾಮಗಳು ಇಟ್ಕೋಬೇಕು, ಮೀಸೆಗಳು ತಿರ್ಸ್ಕೊಬೇಕು. ನೀವು ಹೋರಾಟ ಮಾಡೋದು ಇದು. ನಾವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ. ಇಷ್ಟು ದಿನ ನಾವು ಹೋರಾಟದಲ್ಲಿ ಅತಿ ಹೆಚ್ಚು ಕಡಿಮೆ ಇದ್ದೀವಿ, ಹೋರಾಟಗಾರರಲ್ಲಿ ಕಡಿಮೆ ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಒಟ್ಟಿಗೆ ಹೋರಾಟ ಮಾಡಿದ್ರು. ಈಗ ಸಾವಿರಾರು ಜನ, ಲಕ್ಷಾಂತರ ಜನ ಹೋರಾಟಗಾರರಿದ್ದಾರೆ. ಇನ್ನು ಮುಂದೆ ನೀವು ಪಥಸಂಚಲನ ಮಾಡಿದ್ರು ಬಿಡೋದಿಲ್ಲ, ಯಾವುದೇ ಮಾಡಿದ್ರು ಬಿಡೋದಿಲ್ಲ. ನೀವು ಮಾಡಿದಷ್ಟು ನಾವು ಸುಮ್ಮನೆ ಕೂತ್ಕೊಂಡಿರೋದಿಲ್ಲ. ಯಾಕಂದರೆ ನೀವು ಹಿಂದೆ ನಾವು ಬಡತನದಲ್ಲಿದ್ದಾಗ, ಮನೆ ಇಲ್ಲದೆ ಇರುವಾಗ ನಮ್ಮ ಮೇಲೆ ದೌರ್ಜನ್ಯಗಳು ಮಾಡಿದ್ದೀರಾ. ಈಗಲೇ ನೀವು ಒಬ್ಬ ಅಧಿಕಾರಿಗಳಿದ್ದಾರೆ,
ಒಬ್ಬ ಅಧಿಕಾರಿಗಳು MP ಗಳು MLA ಗಳ ಮೇಲೇ ದೌರ್ಜನ್ಯ ಮಾಡ್ತೀರಂದರೆ ಆಗ ನಾವು ಬಡತನದಲ್ಲಿದ್ದಾಗ ನಮ್ಮ ಮೇಲೆ ಎಂತೆಂಥ ದೌರ್ಜನ್ಯಗಳು ಮಾಡಿದ್ದೀರ ಅಂತ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೀಗಾಗಿ ನಿಮ್ಮ ಹೋರಾಟಗಳು ಏನಿದ್ದರೂ ನ್ಯಾಯಯುತವಾಗಿರಲಿ, ಕಾನೂನು ರೀತಿಯಾಗಿರಲಿ, ಕಾನೂನು ಬಾಹಿರವಾಗಿದ್ದರೆ ನಾವು ಸುಮ್ಮನೆ ತಡ್ಕೊಳ್ಳೋಕ್ಕಿಲ್ಲ. ನಾವು ಹೋರಾಟಗಳು ಗೊತ್ತಿದೆ, ನಮಗೂ ಹೋರಾಟ ಕಲಿಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮುಂದಿನ ದಿನಗಳಲ್ಲಿ ನಿಮ್ಮ RSS ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ದಲಿತರ ಮೇಲೆ ಸುಮ್ಗೆ ಏನಾದರೂ ನೀವು ಅಲಿಗೇಷನ್ ಮಾಡೋದು, ದಲಿತ ಲೀಡರ್ಗಳ ಮೇಲೆ ಮಾಡೋದು, ಈ ರೀತಿ ಮಾಡಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ. ನೀವೊಂದು ತಿರ್ಗಾ ಮತ್ತೆ ಒಂದು ಹೊಸ ಅಜೆಂಡಾ ಸೇರಿಸ್ಕೊಂಡಿದ್ದೀರಾ. ನಿಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳೋದು, ನಿಮ್ಮ RSSಗೆ ಸೇರಿಸ್ಕೊಳ್ಳೋದು, SC ಹುಡುಗರನ್ನೆಲ್ಲ ಸೇರಿಸ್ಕೊಳ್ಳೋದು, ಅಮಾಯಕರ ಹುಡುಗರು ಸೇರಿಸ್ಕೊಳ್ಳೋದು, ತಿನ್ನಕ್ಕೆ ಊಟ ಇಲ್ದಿರೋಂಥ ಹುಡುಗರು ನಿಮ್ಗೇನೋ ಹೊಸ ದಾರಿ ಕಲಿಸ್ಕೊಡ್ತೀವಿ, ನಿಮ್ಗೆ ಒಳ್ಳೇದು ಮಾಡ್ತೀವಿ, ನಿಮ್ಗೆ ದೇಶಭಕ್ತಿ ಕಟ್ಕೊಡ್ತೀವಿ ಅಂತ ಕರೆದುಕೊಂಡು ಹೋಗಿ ನಿಮಗೆ ಕತ್ತೋ ಲಾಂಗು ಮಚ್ಚಿಂದಂತ ಎಲ್ಲ ಟ್ರೈನಿಂಗ್ ಕೊಡ್ತೀರಿ. ನಿಮ್ಮ ಮಕ್ಕಳಿಗೆ RSS ಇದ್ದೀರಲ್ಲ ನಿಮ್ಮ ಮುಖ್ಯಸ್ಥರು, ನಿಮ್ಮ ಮಕ್ಕಳಿಗೆ ಯಾವತ್ತನ್ನ ಬಂದೂಕು ಗುಂಡು ಗುಡಾಣ ಏನಾದರೂ ತೋರಿಸಿದ್ದೀರಾ? ಬೀದಿಗಳು ಬಂದು ಲಾಠಿ ಹಿಡ್ಕೊಂಡು ಹೋರಾಟ ಮಾಡೋದು ನೀವೆಲ್ಲರೂ ಕಲಿಸಿದ್ದೀರಾ? ಯಾವುದೂ ಕಲಿಸಿಲ್ಲ. ನಿಮ್ಮ ಮಕ್ಕಳು ನೋಡಿದ್ರೆ ಐಷಾರಾಮಿ ಜೀವನ ಫಾರಿನಲ್ಲಿ ಓದ್ಕೊಂಡು ಅವ್ರು ಯಾವ ರೀತಿ ಇರಬೇಕಂತ ಅವ್ರನ್ನ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ ದಲಿತ ಸಮುದಾಯನ ಮುಂದೆ ಇಟ್ಕೊಂಡು ಬಲಿ ಕೊಡ್ತಾ ಇದ್ದೀರಾ, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತಾ ಇದ್ದೀರಾ. ಎಲ್ಲ ಅನುಭವಿಸ್ತಾರೋ ನಮ್ಮ ಜನನೇ, ನಿಮ್ಮ ಜನ ಯಾರಿಲ್ಲ. ಐಷಾರಾಮ್ ಜೀವನ ಮಾಡ್ಕೊಂಡು ಕೂತ್ಕೊಂಡು ನೀವು ನಮ್ಮನ್ನು ಆಳಬೇಕು, ಹೊಡೆದು ನಮ್ಮನ್ನೇ ಒಬ್ಬೊಬ್ರಿಗೆ ಹೊಡೆದು ನಮ್ಮನ್ನು ದೂರ ಇಡಬೇಕಂತ ಹೇಳ್ಬಿಟ್ಟು ನಮ್ಮ ಸಮುದಾಯದಲ್ಲಿರುವಂಥ ಲೀಡರ್ಗಳನ್ನ ಕರೆದುಕೊಂಡು ನೀವು ಆಕಾಂಕ್ಷೆಗಳನ್ನು ಒಡ್ಡಿ ಅವರನ್ನು ನಮ್ಮ ಮೇಲೆ ಚೂ ಬಿಟ್ಟು ಇವತ್ತು ನಿಮ್ಮ ಬೇಳೆ ಬೇಯಿಸ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಅದಾಗಕ್ಕೆ ಬಿಡೋದಿಲ್ಲ. ಈಗ ನಮ್ಮ ದಲಿತ ಸಮುದಾಯಗಳು ಇವತ್ತು ಹೋಗಿ RSS ಅಲ್ಲಾಗಿರ್ಬೋದು, BJPಯಲ್ಲಾಗಿರ್ಬೋದು ಸೇರ್ಕೊಂಡಿರೋರಿಗೆ ನಾವೊಂದು ಮನವಿ ಮಾಡ್ಕೊತಾ ಇದ್ದೀವಿ. ನೀವು ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಕೊಡೋದಾದರೆ, ಸಂವಿಧಾನಕ್ಕೆ ನೀವು ಗೌರವ ಕೊಡೋದಾದರೆ ಈ ಕೂಡಲೇ ನೀವು RSS ಆಗಿರ್ಬೋದು, BJP ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಇವೆಲ್ಲ ಬಿಟ್ಟು ಬಂದು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಕೊಟ್ಟು ನೀವು ನಮ್ಮ ಸಮುದಾಯದ ಪರವಾಗಿ ಹೋರಾಟ ಮಾಡಬೇಕಂತ ಹೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧ ಭಾರತ. ಆತ್ಮೀಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಎಲ್ಲ ಹಂತದ ಪದಾಧಿಕಾರಿಗಳಿಗೆ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕೆ ನಿಮಗೆ ಮೊದಲನೇ ಬಾರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಪತ್ರಿಕಾ ಮಾಧ್ಯಮದವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನಿವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಕಾರಣ ಏನಂದರೆ, ಇವತ್ತು ರಾಜ್ಯದಲ್ಲಿ ಶಾಂತಿ ಭಂಗ ಆಗ್ತಾ ಇದೆ, ಶಾಂತಿ ಕದಡ್ತಾ ಇದೆ. ಯಾಕಂತ ಹೇಳಿದ್ರೆ RSS ಅವರು ಇವತ್ತು ಪಥಸಂಚಲನ ಕಾರ್ಯಕ್ರಮ ಅಂತ ಏನು ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲೂ ಗಲಾಟೆಗಳು ಆಗ್ತಾ ಇರಲಿಲ್ಲ, ಶಾಂತಿಯಿಂದ ನಡ್ಕೊಂಡು ಹೋಗ್ತಾ ಇತ್ತು. ಇವತ್ತು ಇವರು ಪಥಸಂಚಲನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲಂದಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗಿವೆ, ವಾದ ವಿವಾದಗಳು ಸ್ಟಾರ್ಟ್ ಆಗಿದೆ, ಜಾತಿಗಳ ಮಧ್ಯೆ ಘರ್ಷಣೆಗಳು ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು RSS ಮಾಡ್ತಾ ಇರೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ದೇಶ ಕಟ್ತೀವಿ, ದೇಶ ಕಟ್ಟೋದಕ್ಕೆ ನಮ್ಮ RSS ದೇಶ ಕಟ್ತಾ ಇದ್ದೀವಿ ಅಂತಾರೆ. ಏನು ದೇಶ ಕಟ್ಟೋದು? ಇವತ್ತು ದೇಶ ನಮ್ಮ ರಾಷ್ಟ್ರೀಯ ಧ್ವಜವನ್ನೇ ಇವರು ವಿರೋಧ ಮಾಡ್ತಾ ಇದ್ದಾರಲ್ಲ, ರಾಷ್ಟ್ರೀಯ ಧ್ವಜವನ್ನು ಇವ್ರ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಅಸಹಾಯ ಪಡ್ತಾ ಇದ್ದಾರಲ್ಲ, ಇವರು ದೇಶ ಕಟ್ಟೋದು ಹೆಂಗೆ? ಯಾವ ರೀತಿ ಇವರು ದೇಶ ಕಟ್ತಾರೆ? ದೇಶದ ಒಂದು ಧ್ವಜವನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಇವರು ದೇಶ ಕಟ್ಟೋದು ಯಾವ ರೀತಿ? ಇವರು ದೇಶ ಕಟ್ಟೋದು ಜಾತಿಗಳ ಮಧ್ಯೆ ಎತ್ಕಟ್ಟೋದು, ದಂಡೆಗಳು ಹಿಡ್ಕೊಂಡು ಪಥಸಂಚಲನ ಮಾಡಿ. ಇವತ್ತು ದಂಡೆಗಳು ಹಿಡ್ಕೋಬೇಕಾಗಿರೋದು ಕಾನೂನು ಕಾಪಾಡೋ ಪೊಲೀಸ್ ಅಧಿಕಾರಿಗಳು. ಮತ್ತು ಆಗಿನ ಕಾಲದಲ್ಲಿ ಗ್ರಾಮದಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಸರ್ಕಾರ ಒಂದು ತೋಟಿ ಅನ್ನೋದನ್ನ ನೇಮಿಸಿದ್ರು. ಆ ತೋಟಿ ದಂಡೆ ಹಿಡ್ಕೊಂಡು ಸಾರ್ತಾ ಇದ್ರು, ಆ ಊರನ್ನ ಕಾಪಾಡ್ತಾ ಇದ್ರು. ಆ ಕೆಲಸ ಇವ್ರಿಗೇನು ಬೇಕು? RSSಗೆ ದೊಣ್ಣೆ ಹಿಡ್ಕೊಂಡು ಇಲ್ದಿದ್ದು ಎಲ್ಲ ಸೃಷ್ಟಿ ಮಾಡಿ, ಈ ರಾಜ್ಯದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ, ಜಾತಿಗಳ ಮಧ್ಯೆ ಬೀಜ ಬಿತ್ತಿ ಇವತ್ತು ಶಾಂತಿಯನ್ನು ಕದಡಿಸ್ತಾ ಇದ್ದಾರೆ. ಶಾಂತಿಯುತವಾದ ಈ ದೇಶವನ್ನ, ಈ ರಾಜ್ಯವನ್ನ ಇವತ್ತು ಅಲ್ಲೋಲ ಕಲ್ಲೋಲ ಮಾಡೋ ರೀತಿಗೆ ಇವರು ತಂದು ಬಿಡ್ತಾ ಇದ್ದಾರೆ. ಮತ್ತೆ ಸಂವಿಧಾನವನ್ನ ಪೂರ್ತಿ ಇವರು ವಿರೋಧ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಏನು ಗೌರವ ಕೊಡ್ತಾ ಇದ್ದಾರೆ ಇವರು? ಸಂವಿಧಾನದಲ್ಲಿ ಇದೆಯಾ ದೊಣ್ಣೆ ಹಿಡ್ಕೊಂಡು ಇವರು ಬೀದಿ ಓಡಾಡ್ರಿ ಅಂತ? ಸಂವಿಧಾನದಲ್ಲಿ ಕಾಪಾಡಬೇಕಂದ್ರೆ ಶಿಸ್ತಾಗಿ ನೀವು ರಾಷ್ಟ್ರೀಯ ಧ್ವಜವನ್ನು ಹಿಡ್ಕೊಳ್ಳಿ, ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ನೀವು ಮಾಡಿ, ನಾವು ಗೌರವ ಕೊಡ್ತೀವಿ. ನೀವು ಅದನ್ನೇ ವಿರೋಧ ಮಾಡಿದಾಗ ನೀವು ಯಾರಿಗೆ ಗೌರವ ಕೊಡ್ತಾ ಇದ್ದೀರಾ?
ಹಂಗಾಗಿ ಇವತ್ತು RSS ಏನು ಇವತ್ತು ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡ್ತಾ ಇದೆ, ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಆ ಪ್ರವೃತ್ತಿಯನ್ನು RSS ಬಿಡಬೇಕು. ದೇಶವನ್ನು ನೀವು ದೇಶಕ್ಕೆ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದಾದರೆ ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ನೀವು ಇದು ಮಾಡಿ, ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ರಾಷ್ಟ್ರ ಧ್ವಜವನ್ನು ಹಿಡ್ಕೊಳ್ಳಿ. ಸಂವಿಧಾನಕ್ಕೆ ನೀವು ಗೌರವ ಕೊಡೋರಾದರೆ ಸಂವಿಧಾನ ಪೀಠಕ್ಕೆ ಗೌರವ ಕೊಟ್ಟು ಅದನ್ನ ಹಿಡ್ಕೊಂಡು ನೀವು ಪಥಸಂಚಲನ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಹಂಗಾಗಿ ಇವತ್ತು ನೀವು ಮಾಡ್ತಾ ಇರೋ ಪ್ರವೃತ್ತಿನ ನಾವು ಪತ್ರಿಕಾಗೋಷ್ಠಿಯಿಂದ ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ನೀವು ಮುಂದೆ ಇನ್ನೇನಾದರೂ ಇದೇ ರೀತಿ ಮಾಡಿದ್ರೆ ನಾವು ಅದಕ್ಕೆ ವಿರುದ್ಧವಾಗಿ ನಾವು ನಿಮ್ಮ RSS ವಿರುದ್ಧವಾಗಿ ನಾವು ಎಲ್ಲ ಸಂಘಟನೆಗಳು ಏನಿವತ್ತು ಸಂವಿಧಾನಕ್ಕೆ ಯಾವ ಸಂಘಟನೆಗಳು ಗೌರವ ಕೊಡ್ತಾ ಇದೆ, ರಾಷ್ಟ್ರ ಧ್ವಜಕ್ಕೆ ಯಾವ ಸಂಘಟನೆಗಳು ಗೌರವ ಕೊಡ್ತವೆ, ಅವರೆಲ್ಲ ನಿಮ್ಮ ವಿರುದ್ಧ ನಾವು ನಿಂತ್ಕೋಬೇಕಾಗ್ತದೆ. ಹೋರಾಟದ ಮೂಲಕ ನಿಂತ್ಕೊಂಡು ನಿಮ್ಮ ಪಾಠ ಕಲಿಸ್ಬೇಕಾಗ್ತದೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತು. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಆನೇಕಲ್ ತಾಲೂಕು ಪ್ರಗತಿಪರ ದಲಿತ ಮತ್ತು ಪ್ರಗತಿಪರ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸ್ತಾ, ಏನು ಇವತ್ತಿನ ದಿನ ನಾವು ಈ ದೇಶದಲ್ಲಿ ಆಗತಕ್ಕಂಥ ಒಂದು ಕೃತ್ಯಗಳನ್ನು ನಾವು ಖಂಡಿಸೋ ಲೆಕ್ಕಾಚಾರದಲ್ಲಿ ಇದ್ದೀವಿ. ಯಾಕಂದರೆ ಇವತ್ತು ದೇಶದಲ್ಲಿ ಶಾಂತಿನ ಭಂಗಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ವಿಚಾರವನ್ನು ನಾವು ಮಾತಾಡಬೇಕಾದ್ರೆ ಒಂದು ಇಂಡಿಯನ್ ಮುಜಾಹಿದೀನ್ ಸಂಘಟನೆ ಆಗ್ಬೋದು, ಅಥವಾ ISIS ಆಗ್ಬೋದು, ಅಥವಾ ಏನೋ ಒಂದೊಂದು ಲಷ್ಕರಿ ತೊಯ್ಬಾ ಸಂಘಟನೆಗಳೇನಿದ್ದಾವೆ ಅವು ಯಾವುದೂ ಸಹ ರಿಜಿಸ್ಟ್ರೇಷನ್ ಅಲ್ಲ. ಸೊ ಹಂಗಾಗಿ ಅದೇ ರೀತಿಯಾಗಿ RSS ಕೂಡ ಇದು ಒಂದು ನೋಂದಾಯಿತ ಸಂಘಟನೆ ಅಲ್ಲ. ಹಾಗಾಗಿ ಈ RSS ನೋಂದಾಯಿತ ಸಂಘಟನೆ ಅಲ್ಲದೇ ಇರೋದ್ರಿಂದ ಇವರು ದೊಣ್ಣೆಗಳನ್ನು ಹಿಡ್ಕೊಂಡು ಪಥಸಂಚಲನ ಮಾಡ್ತಾ ಇದ್ದಾರೆ. ಆ ಕವಾಯತ್ತು ಏನು ಇವರಿದೆ ಅದು ಸಂಪೂರ್ಣವಾಗಿ ಒಂದು ಸಂವಿಧಾನಿಕವಾಗಿ ಸಂವಿಧಾನಬದ್ಧವಾದ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಅದಿಲ್ಲ. ಹಾಗಾಗಿ ಇಂಥ ಒಂದು ಏನು ISIS ಆಗಿರ್ಬೋದು, ಇಂಡಿಯನ್ ಮುಜಾಹಿದ್ ಸಂಘಟನೆಗಳಾಗಿರ್ಬೋದು, ಅಥವಾ ಏನು ಲಷ್ಕರಿ ತೊಯ್ಬಾ ಇರ್ಬೋದು, ಇವು ಏನೇ ಮಾಡಿದ್ರೂ ಸಹ ಅವು ಮೇಲೆ ಯಾವುದೇ ರೀತಿಯಾದ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿಯಾಗಿ RSS ಸಹ ಇದು ಒಂದು ಭೂಗತ ಸಂಘಟನೆ ಅಂತ ಹೇಳ್ಬೋದು. ಯಾಕಂದರೆ ಇದು ಹಂಗೇನೆ, ಇದರಲ್ಲಿರ್ತಕ್ಕಂಥವ್ರು ಬಹುತೇಕರು ಯಾರಂದರೆ ಅದು ನಮ್ಮ ದಲಿತ ಸಮುದಾಯದ ಒಂದು ವ್ಯಕ್ತಿಗಳು, ಜೊತೆಗೆ ಸಾಕಷ್ಟು ವಿಚಾರವಂತರು. ಯಾರು ಈ ದಲಿತ ಪರ ಸಂಘಟನೆಗಳ ಒಂದು ರಾಜ್ಯಾಧ್ಯಕ್ಷರುಗಳು, ವಿಚಾರವಂತರು ಇವತ್ತು ನಮ್ಮನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ನಾನು ಏನು ಇಲ್ಲಿ RSSನಲ್ಲಿರ್ತಕ್ಕಂಥ ದಲಿತ ಸಂಘ, ನಮ್ಮ ಒಂದು ದಲಿತರು ಯಾರಿದ್ದೀರೋ ದಯವಿಟ್ಟು ನೀವು ಬಾಬಾ ಸಾಹೇಬರಿಗೆ ಏನಾದರೂ ಗೌರವ ಕೊಡೋದಾದರೆ, ಸಂವಿಧಾನಕ್ಕೆ ಏನಾದರೂ ಗೌರವ ಕೊಡೋದಾದರೆ, ಅಥವಾ ನಮ್ಮ ಒಂದು ಅಸ್ತಿತ್ವವನ್ನು ನಾವೇನಾದರೂ ಉಳಿಸ್ಕೊಳ್ಬೇಕಾದ್ರೆ ನಾವು ಖಂಡಿತವಾಗಲೂ ನೀವು ಏನಿದ್ದೀರಾ ನೀವು ಮತ್ತೆ RSSನ್ನು ಬಿಟ್ಟು ವಾಪಸ್ ಬನ್ನಿ. ಕಾರಣ ಏನಂದರೆ ಇವತ್ತು ಶಾಂತಿಯನ್ನು ಅದರ ಕಾರಣ ಏನಂದರೆ ನಮ್ಮವ್ರನ್ನ ನಮ್ಮ ಮೇಲೆ ಎತ್ತು ಕಟ್ಟತಕ್ಕಂಥ ವಿಚಾರ ಆಗಿರಬೇಕಾದ್ರೆ ನಾವು ಈ ಒಂದು ವಿಚಾರದಲ್ಲಿ ಕಡಾಖಂಡಿತವಾಗಿ ನಾವು ಈ RSS ಮಾಡತಕ್ಕಂಥ ಕುತಂತ್ರಗಾರಿಕೆನ ನಾವು ವಿರೋಧ ಪಡಿಸ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ಕೃತ್ಯಗಳು ಮುಂದೆ ಆಗಬಾರ್ದು. ಹಾಗಾಗಿ ನನ್ನ ಸಮುದಾಯದ ಬಹುಜನರು ಏನಿದ್ದಾರೆ ಆ ಬಹುಜನರೆಲ್ಲನೂ RSSನ್ನು ವಿರೋಧಿಸಿ ಅದನ್ನು ಧಿಕ್ಕರಿಸಿ ಬನ್ನಿ. ನಮ್ಮ ಒಂದು ಆತ್ಮ ಗೌರವನ ಉಳಿಸ್ಕೊಳ್ಳೋಣ. ಯಾಕಂದರೆ RSSನಲ್ಲಿರ್ತಕ್ಕಂಥ ವಿಚಾರಗಳು ಎಂಥವು ಅಂದರೆ ಅದು ಯಾವುದೇ ಒಂದು ಸಮುದಾಯದ ಬಗ್ಗೆ ಅಥವಾ ಯಾವುದೇ ಒಂದು ವ್ಯಕ್ತಿತ್ವದ ಬಗ್ಗೆ ಮೈತ್ರಿಯನ್ನು ಹುಟ್ಟಾಕತಕ್ಕಂಥ ವಿಚಾರಗಳು ಇದುವರೆಗೂ ನಾನು ಎಲ್ಲೂ ಕಂಡಿಲ್ಲ. ಹಾಗಾಗಿ ಏನು ಬಾಬಾ ಸಾಹೇಬರು ಕಂಡಂಥ ಬುದ್ಧ ಭಾರತ ಇದೆಯಲ್ಲ, ಆ ಬುದ್ಧ ಭಾರತ ಆಗಬೇಕಾದ್ರೆ ನಾವು ಬುದ್ಧನ ಅನುಯಾಯಿಗಳಾಗಬೇಕು. ಮೈತ್ರಿಯನ್ನು, ಕರುಣೆಯನ್ನು, ಸಹನೆಯನ್ನು, ಪ್ರೀತಿಯನ್ನು ಗಳಿಸಬೇಕು. ಹಾಗಾಗಿ ಅದನ್ನು ನಾವು ಕಾಣಬೇಕಾದ್ರೆ ಪ್ರಬುದ್ಧ ಆಗಬೇಕು. ಆ ಒಂದು ಪ್ರಬುದ್ಧರಾಗಬೇಕಾದ್ರೆ ನಾವು ನಮ್ಮ ಅಸ್ತಿತ್ವನ ಉಳಿಸ್ಕೋಬೇಕಾದ್ರೆ ನಾವೆಲ್ಲ ಒಟ್ಟಾಗೋಣ. ದಯವಿಟ್ಟು ಇಂಥದಕ್ಕೆ ನನ್ನ ದಲಿತ ನಾಯಕರುಗಳೇ ಆಗಲಿ, ಅಲ್ಲಿ ಇರತಕ್ಕಂಥ ನನ್ನ ಜನ ಇರ್ಬೋದು, ದಯವಿಟ್ಟು ಇಂಥ ಒಂದು ಸಂಘಟನೆಗಳಲ್ಲಿ ನೀವು ಇರೋದು ಬೇಡ.
ಮತ್ತೆ ನಾವೆಲ್ಲ ಒಂದಾಗೋಣ, ಯಾಕಂದ್ರೆ ನಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ. ಸರ್, ಈಗ ಒಳ ಮೀಸಲಾತಿ ಚರ್ಚೆಗೆ ಬಂದಿರೋಂಥ ಸಂದರ್ಭದಲ್ಲಿ RSS ಪಥಸಂಚಲನ ಮಾಡಿದೆ. ಅದಕ್ಕೆ ನೀವು ಹೇಳಿದಾಗೇನೆ ಈ ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಹೇಳ್ತಿದ್ದೆ, ನೀವು ಕರೆ ಕೊಡ್ತಾ ಇದ್ದೀವಿ, ಅದು ಸಂವಿಧಾನ ಬಾಹಿರ, ಅದು ನೋಂದಾಯಿತ ಸಂಘಟನೆ ಅಲ್ಲ, ಅದು ರಾಷ್ಟ್ರ ಗೀತೆ ಮತ್ತು ರಾಷ್ಟ್ರ ಧ್ವಜ ಮತ್ತು ಸಂವಿಧಾನವನ್ನು ವಿರೋಧಿಸುತ್ತೆ, ಅದಕ್ಕೆ ನಮ್ಮ ಪ್ರತಿರೋಧ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಇಲ್ಲಿ ಗಂಗಾವತಿಯಲ್ಲಿ ದಲಿತ ಸಂಘಟನೆಗಳೇನೆ ಅದರಲ್ಲಿ ಒಂದು ಪಂಗಡ ಅದನ್ನು ಬಹಳ ಅಂಬೇಡ್ಕರ್ರ ಭಾವಚಿತ್ರವನ್ನೇ ಬಳಸಿ ಅದನ್ನು ಮಾಡ್ತಿದೆ. ಇದಕ್ಕೇನು ಹೇಳ್ತೀರಿ? ನೋಡಿ, ಬಾಬಾ ಸಾಹೇಬರು ಏನು ಇಂಥ ಒಂದು ವಿಚಾರಗಳನ್ನು ತಗೊಂಡು ಯಾವತ್ತೂ ಮಾಡಿದವರಲ್ಲ. ಸೊ ವ್ಯಕ್ತಿಗತವಾಗಿ ಕೆಲವು ವಿಚಾರಗಳನ್ನು ನಾವು ಬಾಬಾ ಸಾಹೇಬರನ್ನ ಮುಂದೆ ಇಟ್ಕೊಂಡು ಅವ್ರಿಗೆ ಅವಹೇಳನ ಮಾಡತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಸಮಾಜದಲ್ಲಿ. ಇವತ್ತು ನಾವೆಲ್ಲ ಕಂಡಿದ್ದೀವಿ. ಹಾಗಾಗಿ ಇಂಥದ್ದು ಆಗ್ತಾನೆ ಇರ್ತದೆ. ಸೊ ಮೀಸಲಾತಿನ ವಿಚಾರದಲ್ಲಿ ಇಲ್ಲಿ ನಮ್ಮನ್ನ ಈ ರಾಜಕೀಯವಾಗಿ ನಮ್ಮನ್ನು ಹಂತವಾಗಿ ನಮ್ಮನ್ನು ಅದೇನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ವಿಂಗಡಣೆ ಮಾಡಿ ನಮ್ಮಲ್ಲೇ ಒಂದು ಘರ್ಷಣೆಗಳು ಹಾಕಿಸ್ತಾ ಇದ್ದಾರೆ. ಇದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಮಾಡತಕ್ಕಂಥ ಕುತಂತ್ರ ಇದೆ. ಮೊದಲನೇದಾಗಿ ಜೈ ಭೀಮ್ ಹೇಳ್ತೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಉತ್ತಮ ವೇದಿಕೆಗೆ ಹೋದಂಥರಲ್ಲೂ ಸಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನ ಮಾಡುವಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ನಾವು ಇಡುತ್ತಾ ಇದ್ದೀವಿ ಅಂದರೆ, ದೇಶ ಕಟ್ತೀವಿ ಅಂತ ಹೇಳ್ಬಿಟ್ಟು RSS ಅವ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರೇ ಆಗಿದ್ದರೂ ಸಹ ದೇಶಕ್ಕೆ ಗೌರವ ಕೊಡಬೇಕು. ಅದು ಯಾವುದಪ್ಪ ಅಂತ ಹೇಳಿದ್ರೆ ರಾಷ್ಟ್ರಧ್ವಜ, ಸಂವಿಧಾನ, ರಾಷ್ಟ್ರದ ಪಿತಾಮಹರಿಗೆ ಈ ದೇಶ ಕಟ್ಟಿದಂತಹ ಸಾವಿರಾರು ನಾಯಕರಿಗೆ ನಾವು ಗೌರವ ಕೊಡದೆ ಈಗ ಬೆರಳೆಣಿಕೆ ಜನಗಳನ್ನ ಮುಂದೆ ಇಟ್ಕೊಂಡು ಇವತ್ತಿನ ದಿವಸ ಅಹಿತಕರ ವಾತಾವರಣ ಸೃಷ್ಟಿ ಮಾಡಿಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ದೇಶದ ಜನಕ್ಕೆ ಇವಾಗ ದೇಶ ಆಳ್ತಾ ಇರೋಂಥ ಜನ ಅಮೇರಿಕಾ, ಜಪಾನು, ರಷ್ಯಾನ್ ತೋರಿಸ್ತಾ ಇಲ್ಲ, ಪಕ್ಕದಲ್ಲಿ ಬಾಂಗ್ಲಾದೇಶನ್ ತೋರಿಸ್ತಾರೆ, ಶ್ರೀಲಂಕನ್ ತೋರಿಸ್ತಾರೆ, ನೇಪಾಳನ್ ತೋರಿಸ್ತಾರೆ. ಅವೆಲ್ಲ ಜನಗಳು ದುಂಬಿ ಹೇಳ್ತಾ ಇದ್ದಾರೆ ಅಂತ ತೋರಿಸ್ತಾರೆ. ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಮುಂದೊಂದು ದಿವಸ ನಮ್ಮ ದೇಶದಲ್ಲಿ ಈ ರೀತಿಯ ಅಹಿತಕರ ಘಟನೆಗಳು ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ, ಅಧಿಕಾರ ನಡೆಸುವಂಥ ವರ್ಗ ಅಧಿಕಾರದಲ್ಲಿ ಶಾಶ್ವತವಾಗಿ ಉಳಿಯಬೇಕು ಅನ್ನೋ ಒಂದು ಉದ್ದೇಶದಿಂದ ಜಾತಿಗಳಲ್ಲಿ ಸಮಾಜದಲ್ಲಿ ಬಿರುಕು ಮೂಡಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಈ ಬಿರುಕು ಮೂಡೋ ಸಮಯದಲ್ಲಿ ಲಾಭ ಏನಾದರೂ ಸಿಕ್ಕಿದ್ರೆ ನಮ್ಮ ಪಕ್ಷಕ್ಕೆ ಸಿಗಲಿ ಅಂತ ಕೆಲವು ಪಕ್ಷ ಹೋರಾಟ ಮಾಡ್ತವೆ, ನಮ್ಮ ಪಕ್ಷಕ್ಕೆ ಸಿಗಲಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಜನಗಳಲ್ಲಿ ವಿಶ್ವಾಸವಾಗಿ ಹೇಳ್ತಾ ಇದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರೊಬ್ಬ ಜಾತಿಗೂ ಸೀಮಿತ ಆಗಿಲ್ಲ. ಅವರು ಇಡೀ ದೇಶದ ಜನಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಎಲ್ಲ ವರ್ಗದ ಜನಕ್ಕೂ ಸಹ ಅವ್ರದ್ದೇ ಆದಂಥ ವ್ಯವಸ್ಥೆ ರೀತಿಯಲ್ಲಿ ಅನುಕೂಲ ಕಲ್ಪಿಸಿದ್ದಾರೆ. ಈ ದೇಶದಲ್ಲಿ ಪ್ರಪ್ರಥಮವಾಗಿ ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಅನುಕೂಲ ಕಲ್ಪಿಸಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಗೆ ಮಹಿಳೆಯರಿಗೆ ಅನುಕೂಲ ಕಲ್ಪಿಸಿದ್ದಾರೆ. ಆದರೆ ಏನು RSS ಸಂಘಟನೆ ಇದೆ, ಮುಸ್ಲಿಮ್ಸ್ ಅವ್ರಿಗೆ ಹೇಳ್ತದೆ ನೀವು ಮಹಿಳೆಯರಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ RSS ಏನಾದ್ರೂ ಇವತ್ತಿನ ದಿವಸ ಮಹಿಳೆಯರಿಗೆ ಸಮನಾದ ಅವಕಾಶ ಕಲ್ಪಿಸಿದ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಬಿರೇ ದೇವ್ರ ಪೂಜೆ ಮಾಡಬೇಕು, ಹೆಣ್ಮಕ್ಳು ಮನೆಯಲ್ಲಿ ಮುಸ್ರೆ ತಿಕ್ಕೊಂಡಿರಬೇಕು. ವ್ಯವಸ್ಥಿತವಾಗಿ ಹೋರಾಟ ಮಾಡೋದಕ್ಕಿರ್ಬೋದು, ವ್ಯವಸ್ಥಿತವಾಗಿ ಜನಗಳಿಗೆ ಸೇರೋದಕ್ಕೆ RSS ಅವಕಾಶ ಕಲ್ಪಿಸಲಿಲ್ಲ. ಆದರೆ ದಲಿತ ಸಂಘಟನೆಗಳು ಎಲ್ಲ ರೀತಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಎಲ್ರಿಗೂ ಅವಕಾಶ ಕಲ್ಪಿಸ್ತಾ ಇದೆ. ಹೆಣ್ಣು ಮಕ್ಕಳು ಸಹ ಹೋರಾಟ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ, ವಿದ್ಯಾವಂತರಾಗ್ತಾ ಇದ್ದಾರೆ, ಬುದ್ಧಿವಂತರಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದರೆ ತಳಮಟ್ಟದ ಜನ
ವಿದ್ಯಾವಂತರು ಸಹ ಆಗ್ತಿರಲಿಲ್ಲ, ಬುದ್ಧಿವಂತರು ಸಹ ಆಗ್ತಿರಲಿಲ್ಲ. ಇವತ್ತು ಆ ಜನಗಳನ್ನ ಮತ್ತೆ ಏನು ಹಿಂದೆ ಇತ್ತು ಆ ವ್ಯವಸ್ಥೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ವಿದ್ಯಾವಂತರನ್ನ ಮಟ್ಟ ಹಾಕೋದಕ್ಕೆ ಒಂದು ಹೆದರಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಬೇರೆಯವ್ರನ್ನ ನಾವು ದೂಷಣೆ ಮಾಡಲ್ಲ, RSS ಕಟ್ಟಿದವ್ರನ್ನ ನಾವು ದೂಷಣೆ ಮಾಡಲ್ಲ. ನಮ್ಮ ಜನ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸ್ಕೊಂಡು ಉತ್ತಮ ವೇದಿಕೆಗಳಲ್ಲಿ ನೀವು ಇವತ್ತು ದಿವಸ ಕುತ್ಕೊಂಡಿದ್ದೀರಾ. ನೀವುಗಳು ಒಂದ್ಸಾರಿ ಚರ್ಚೆ ಮಾಡಬೇಕು, ನೀವುಗಳು ಒಂದ್ಸಾರಿ ಯೋಚನೆ ಮಾಡಬೇಕು. ನಮ್ಮ ಜನಕ್ಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆಲ್ಲ ಕಲ್ಪಿಸಿದ್ದಾರೆ, ನಾವು ಆ ಜನಕ್ಕೆ ಏನು ನಮ್ಮ ಜನಕ್ಕೆ ನಾವೇನು ಕಲ್ಪಿಸ್ತೀವಿ ಅಂತ ನಾವು ಮೊದಲು ತಿಳ್ಕೊಂಡಾಗ ಮಾತ್ರ ನಾವು ಈ ಸಂವಿಧಾನದಲ್ಲಿ ಇನ್ನೊಂದಷ್ಟು ಜನಕ್ಕೆ ಅನುಕೂಲ ಕಲ್ಪಿಸ್ಬೋದು. ಇಲ್ಲಾಂದರೆ ಕೆಲವೇ ದಿನಗಳಲ್ಲಿ ನಾವು ಸಂವಿಧಾನನ ಕಳ್ಕೊಬೇಕಾಗುತ್ತೆ. ದಯವಿಟ್ಟು ನಮ್ಮ ಜನಾಂಗಕ್ಕೆ ನಾವು 1000 ಸಾರಿ ನಮಸ್ಕಾರ ಮಾಡಿ ಹೇಳ್ತೀವಿ. ಎಲ್ಲೂ ಸಹ ನೀವೇನು ಅವಕಾಶಕ್ಕೆ ತಗೊಂಡಿದ್ದೀರಾ, ಒಬ್ಬೊಬ್ರು MLAಗಳು ಏನು ರಿಸರ್ವೇಷನಲ್ಲಿ ಗೆದ್ದಿದ್ದೀರಾ, 3 ಸಾರಿ 4 ಸಾರಿ ಗೆದ್ದಿದ್ದೀರಾ. ನಿಮ್ಮ ಪಕ್ಕದಲ್ಲಿರೋರಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ. ನೀವಾಯಿತು, ನಿಮ್ಮ ಮಗ ಆಯಿತು, ನಿಮ್ಮ ಬಾಮ ಇದಾಯಿತು, ಈ ರೀತಿಯೇ ನಡೆಸ್ತಾ ಇದ್ದೀರಾ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಎಲ್ಲ ಜನಕ್ಕೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನೀವೇ ನಮ್ಮನ್ನು ತುಳಿತಾ ಇದ್ದೀರಾ ಅನ್ಬೇಕಾದ್ರೆ ಬೇರೆ RSS ತುಳಿತದೆ, ತಾಲಿಬಾನು ಬಂದು ತುಳಿತದೆ, ದೇಶ ವಿರೋಧಿ ಜನಗಳು ಬಂದು ತುಳಿತಾರೆ. ದಯವಿಟ್ಟು ನಮ್ಮ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೆತ್ಕೊಂಡು ಸಾವಿರಾರು ಸಂಘಟನೆಗಳು ನೀವಿದ್ದೀರಾ, ಸಾವಿರಾರು ಜನಗಳು, ಲಕ್ಷಾಂತರ ಜನಗಳು ನೀವಿದ್ದೀರಾ. ಯಾಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನಕ್ಕೆ ನಿಮ್ಗೆ ನಂಬಿಕೆ ಇಲ್ವಾ? ನಿಮ್ಗೆ ನಂಬಿಕೆ ಇದ್ದಿದ್ರೆ ನೀವು ಯಾಕೆ RSS ಸೇರ್ತಾ ಇದ್ರಿ? ಮೊದಲು ನಾವು ಸರಿ ಹೋಗೋಣ, ನಮ್ಮ ಮನೆ ಸರಿ ಮಾಡ್ಕೊಳ್ಳೋಣ, ತದನಂತರ ನಾವು ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡೋಣ ಅನ್ನೋದು ನನ್ನ ಮನವಿ. ದಯವಿಟ್ಟು ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದೊಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಇಡೀ ದೇಶಕ್ಕೆ ಒಂದು ಆಲಮರವಾಗಿ ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನನ ಕಳ್ಕೊಳ್ಳೋದು ನಮ್ಮ ಕೈಯಿಂದಲೇ ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತದೆ. ಆದ್ದರಿಂದ ಇನ್ನೂ ಎಷ್ಟೋ ಕೋಟ್ಯಾಂತರ ಜನ ಅನ್ನ, ಆಹಾರ, ಆಶ್ರಯಕ್ಕೆ ಒದ್ದಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಗಮನ ಕೊಡಬೇಕೇ ಹೊರತು ಅದು ಬಿಟ್ಬಿಟ್ಟು RSS ಪಥಸಂಚಲನ ನಡೀತಾ ಇದೆ, ನಾವು ಭೀಮಾ ಆರ್ಮಿ ಹೋಗ್ಬಿಟ್ಟು ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, ಮತ್ತೆ ಇನ್ನೊಬ್ಬರು ಹೋಗಿ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ ಅಂತ ಸಮಾಜನ ಕೆತ್ಕೋದು ನಾವು ಬೇಡ. ಸಮಾಜ ನೆಮ್ಮದಿಯಾಗಿದೆ. ಕಟ್ಟಕಡೆ ವ್ಯಕ್ತಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾನೆ, ಕೂಲಿ ಕೆಲಸ ಮಾಡ್ಕೊಂಡು ಏನೋ ಅವ್ರು ಕಷ್ಟ ಹೇಳ್ಕೊಂಡು ಮಾಡ್ತಾ ಇದ್ದಾನೆ. ಎಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರೆಲ್ಲರೂ ಅವ್ರ ಮಕ್ಕಳನ್ನ ಫಾರಿನಲ್ಲಿ ಅಲ್ಲಿ ಇಲ್ಲಿ ಓದಿಸ್ಕೊಂಡು ಅವರು ನೆಮ್ಮದಿಯಾಗಿದ್ದಾರೆ. ನಾವು ಮಧ್ಯವರ್ತಿ ಜನಗಳು, ನಾವೇನು ಮಾಧ್ಯಮ, ನಾವು ಮಿಡಲ್ ಕ್ಲಾಸ್ ಪೀಪಲ್ ಇದ್ದೀವಿ. ಎಲ್ಲ ರೀತಿಗೂ ನಾವು ಬೆನ್ನು ಕೊಡುವಂಥ ಪರಿಸ್ಥಿತಿ ಬಂದಿದೆ. ಮುಂದೊಂದು ದಿವಸ ನಾವು ಜೀವನೂ ಕೊಡಬೇಕು ಅಂತ ಸಮಸ್ಯೆ ಬಂದ್ಬಿಡ್ತದೆ. ಆದ್ದರಿಂದ ದಲಿತ ನಾಯಕರುಗಳೇನಿದ್ದೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮಗೆ ಗೌರವ ಇದ್ದರೆ, ಈ ದೇಶದ ಬಗ್ಗೆ ಗೌರವ ಇದ್ದರೆ, ಏನು ಈ ಸಂವಿಧಾನದ ಮೇಲೆ ಗೌರವ ಇದ್ದರೆ, ಮತ್ತೆ ಪ್ರಜಾಪ್ರಭುತ್ವ ಮೇಲೆ ನಿಮ್ಗೆ ಗೌರವ ಇದ್ದರೆ ಕೂಡಲೇ ನೀವು ಏನು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ದಾರಿ ಕೊಟ್ಟಿದ್ದಾರೆ ಆ ದಾರಿಗೆ ಮತ್ತೆ ವಾಪಸ್ ಬರಬೇಕು ಅಂತೇಳಿ ನಾವು ಇವತ್ತು ದಿವಸ ಏನು ದಲಿತ ಪರ ಸಂಘಟನೆಗಳು, ಹೋರಾಟ ಸಮಿತಿಗಳು ನಾವು ಇವತ್ತು ದಿವಸ ನಿಮಗೆ ನಾವೊಂದು ಪರಿಪರಿಯಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಾವು ಸರಿ ಹೋಗೋಣ ಮೊದಲು, ಆ ನಂತರ ನಮ್ಮ ಜನಕ್ಕೆ ಅನುಕೂಲ ಕಲ್ಪಿಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಈಗಾಗಲೇ ನಮಗೆ ಒಳಮೀಸಲಾತಿ ಕೊಟ್ಟು 3-4 ಪಂಗಡ ಮಾಡಾಕ್ಬಿಟ್ರು. ಇದು ಸಹ ರಾಜಕೀಯ ಪಿತೂರಿನೇ. ಒಗ್ಗಟ್ಟಿದ್ರೆ ಮಾತ್ರ ಇವರು ಮುಂದೊಂದು ದಿವಸ ದೇಶ ಆಳ್ತಾರೆ. ನಮ್ಮ ಹಿರಿಯ ನಾಯಕರು ಹೇಳ್ತಿದ್ರು 47ರಿಂದ ಸ್ವತಂತ್ರ ಬಂದು 47 ಇಸ್ವಿ ಸ್ವತಂತ್ರ ಬಂದು ಅಲ್ಲಿಂದ ಇಲ್ಲಿ ಗಂಟ ನಾವು SC ST ಜನಾಂಗ ಯಾರೂ ಸಹ ನಾವು CM ಆಗಕ್ಕಾಗಿಲ್ಲ, ಈ ಸಾರಿ ಕೊಡಬೇಕು ಅಂತ. ನೀವ್ಯಾಕೆ ಭಿಕ್ಷೆ ಕೇಳ್ತೀರಾ ಸ್ವಾಮಿ? ಏನು 52 ಜನ ಇವಾಗ SC STಗೆ ಕೊಟ್ಟಾಗ 52 ಜನ ಕೊಟ್ಟಿದ್ದೀರಲ್ಲ ಮೀಸಲಾತಿ, ನೀವೇ ಯಾಕೆ ಉಪಯೋಗಿಸ್ಕೊತಾ ಇದ್ದೀರ? 4 ಸಾರಿ 5 ಸಾರಿ ನಿಂತ್ಕೊಂಡು ಎಲೆಕ್ಷನಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡಿ. ನೀವು ಇವಾಗ ನಿಮಗೆ ಬಿರೇ ರಿಸರ್ವೇಷನ್ ಸೀಟೆಲ್ಲ ಬದುಕಬೇಕಾದ್ರೆ ನೀವು ನಮ್ಮನ್ನಲ್ಲಿ ಕಟ್ಟಕ್ಕಾಗುತ್ತೆ, ದೇಶದಲ್ಲಿ ಕಟ್ಟಕ್ಕಾಗುತ್ತೆ. ಬೇರೆಯವ್ರಿಗೆ ಅವಕಾಶ ಕಲ್ಪಿಸಿದಾಗ ಅವರೊಂದು 52 ಜನ ಗೆಲ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ 52 ಜನ ಗೆಲ್ತಾರೆ. ಮತ್ತೆ ನೀವೊಂದು 30 ಜನ ಗೆದ್ದಾಗ ಒಂದು 80 ಸೀಟು 90 ಸೀಟು ದಲಿತರೇ ಗೆದ್ದಾಗ ಅವರೇ ನಮ್ಮನ್ನು ನೋಡ್ಕೊಂಬಂದು ನೀವು CM ಆಗ್ರಿ ಅಂತ ಹೇಳೋ ಸಮಯ ಬರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ಇನ್ನೊಬ್ಬರ ಬಗ್ಗೆ ನಾವು ದೂಷಣೆ ಮಾಡೋದು ಖಂಡಿತವಾಗೂ ಸಮಾಜಸ್ಥೆ ಅಲ್ಲ. ದಯವಿಟ್ಟು ನಮ್ಮ ದೇಶದಲ್ಲಿರುವಂತಹ ಮೂಲ ನಿವಾಸಿಗಳು ಏನಿದ್ದೀವಿ ನಾವು ದಲಿತರು, ಇವತ್ತು ನಾವು ಒಗ್ಗಟ್ಟಾಗಿ ಇದ್ದೀವಿ. ನಮ್ಮನ್ನು ಹೊಡಿತಾ ಇರೋದು ನಮ್ಮ ನಾಯಕರುಗಳೇ ಹೊಡಿತಾ ಇದ್ದಾರೆ. ಆದ್ದರಿಂದ
ಎಲ್ಲರೂ ಸಹ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಬೇಕು ಅಂದರೆ, ಆ ಪ್ರಬುದ್ಧ ಭಾರತ ಮತ್ತೆ ನಿಲ್ಲಬೇಕು ಅಂದರೆ ಈ ಏನು ದ್ವೇಷ ಹಂಚೋದನ್ನು ಬಿಟ್ಬಿಟ್ಟು ಒಂದು ಪ್ರೀತಿನ ಹಂಚ್ರಿ, ವಿಶ್ವಾಸನ ಹಂಚ್ರಿ, ಬುದ್ಧ ಭಾರತನ ಕಲ್ಪನೆ ಮಾಡ್ಕೊಳ್ರಿ, ಅಶೋಕ ಚಕ್ರವರ್ತಿ ನಡೆದಂಥ ಇದನ್ನ ಕಲ್ಪನೆ ಮಾಡ್ಕೊಳ್ರಿ ಅಂತೇಳಿ ಇವತ್ತು ದಿವಸ ಹೇಳಕ್ಕೆ ಇಷ್ಟಪಟ್ಟು ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಾವು ಮನವಿ ಮಾಡ್ತಾ ಇದ್ದೀವಿ. ಭೀಮಾ ಆರ್ಮಿಗೆ ನೀವು ವಾಪಸ್ ಬನ್ನಿರಿ, ಬುದ್ಧ ಭಾರತಕ್ಕೆ ವಾಪಸ್ ಬರ್ರಿ. ಅದು ಯಾರು? ನಮ್ಮ SC/ST ಜನ, ದಲಿತ ಜನಾಂಗ ಏನಿದ್ದೀವಿ ನಾವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ಯಾರು ನಂಬ್ಕೊಂಡಿದ್ದೀವಿ ಎಲ್ಲರೂ ಸಹ ಮತ್ತೆ ಬಾಬಾ ಸಾಹೇಬ್ ಬಗ್ಗೆ ಚಿಂತೆ ಮಾಡುವಂಥ ಕೆಲಸ ಬರಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ದಿವಸ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಇದು ಪಂಚನ ಹೋಗಿದ್ದಾರೆ. ಅವ್ರಗ ನಾವು ಒಂದೇ ಮಾತು ಹೇಳೋದು, ಅಶೋಕ ಚಕ್ರ ಏನು ಇದು ಮಾಡಿದ್ದಾರೆ, ಏನು ದೇಶದಲ್ಲಿ ಸಮಾನತೆ ಇದು ಮಾಡಿದ್ದಾರೆ, ಹಾಗೂ ಅಂಬೇಡ್ಕರ್ ಸಂವಿಧಾನ ಏನು ಸಂವಿಧಾನದಲ್ಲಿ ಇರುವಂಥ ನಮ್ಮ ದಲಿತರನ್ನ ಇಟ್ಕೊಂಡು ಇವತ್ತು ಇದು ಮಾಡೋಕ್ಕೆ ಅವ್ರ ವಿರುದ್ಧವಾಗಿ ಏನೋ ಮುಂದೆ ಹೀಗೆ ಮಾಡಿದ್ರೆ ನಾವು ಮುಂದಿನ ಹೆಚ್ಚಿನ ಹೋರಾಟ ಮಾಡಬೇಕು.